ಸೇನಾ ಇತಿಹಾಸದ ಅತಿದೊಡ್ಡ ಎಡವಟ್ಟು ಮಾಡಿದ ರಷ್ಯಾ, ಇತ್ತ ಇರಾನ್ ಸಮರಕ್ಕೆ ಬೆಚ್ಚಿ ಬಿದ್ದ ಜೆಲೆನ್ಸ್ಕಿ. ವಿಶ್ವದ ಬಲಿಷ್ಠ ಸೈನ್ಯಗಳಲ್ಲಿ ಒಂದೆಂದು ಕರೆಸಿಕೊಳ್ಳುವ ರಷ್ಯಾ ಪಡೆ ಆಕಾಶದಲ್ಲಿ ಶತ್ರುಗಳ ಡ್ರೋನ್ ಎಂದು ಭಾವಿಸಿ ತನ್ನದೇ ಅತ್ಯಾಧುನಿಕ ಯುದ್ಧ ವಿಮಾನವನ್ನ ಹೊಡೆದುರುಳಿಸುವ ಮೂಲಕ ಸೇನಾ ಇತಿಹಾಸದಲ್ಲೇ ಕಂಡು ಕೇರಳಿಯದ ಘೋರ ಪ್ರಮಾದವನ್ನ ಎಸಗಿದೆ. ಇತ್ತ ರಷ್ಯಾದ ಈ ಎಡವಟ್ಟು ಚರ್ಚೆಯಾಗ್ತಾ ಇರುವ ಬೆನ್ನಲ್ಲೇ ಇರಾನ್ ಮತ್ತು ಇಸ್ರೇಲ್ ನಡುವೆ ಹೊತ್ತಿಕೊಂಡಿರುವ ಯುದ್ಧದ ಕಿಚ್ಚು ಉಕ್ರೇನ್ ಅಧ್ಯಕ್ಷ ವಾಲ್ಡಿಮಿರ್ ಜೆಲೆನ್ಸ್ಕಿ ಅವರ ನಿದ್ದೆಗೆಡಿಸಿದೆ. ಅಮೆರಿಕದ ಗಮನ ಇರಾನ್ ಕಡೆಗೆ ತಿರುಗಿದ್ರೆ ಉಕ್ರೇನ್ಗೆ ಸಿಗುವ ಮಿಲಿಟರಿ ನೆರವು ಸ್ಥಗಿತಗೊಳ್ಳಬಹುದು ಎಂಬ ಹೊಸ ಆತಂಕ ಈಗ ಜೆಲೆನ್ಸ್ಕಿ ಅವರನ್ನ ಬೆಚ್ಚಿ ಬೀಳಿಸಿದೆ. ರಷ್ಯಾ ಉಕ್ರೇನ್ ಯುದ್ಧದ ನಡುವೆಯೇ ಮತ್ತೊಂದು ಆಘಾತಕಾರಿ ಘಟನೆ ಬೆಳಕಿಗೆ ಬಂದಿದೆ. ರಷ್ಯಾದ ವಾಯು ರಕ್ಷಣಾ ಪಡೆಗಳು ತಮ್ಮದೇ ಸಣ್ಣ ವಿಮಾನವನ್ನ ಉಕ್ರೇನಿಯನ್ ಡ್ರೋನ್ ಎಂದು ತಪ್ಪಾಗಿ ಗುರುತಿಸಿ ಹೊಡೆದುರುಳಿಸಿದ್ದೆಂದು ವರದಿಯಾಗಿದೆ. ಈ ದುರಂತದಲ್ಲಿ ಜನಪ್ರಿಯ ವಾಯುಯಾನ ಬ್ಲಾಗರ್ ಪಾವೆಲ್ ಕೊಶ್ಕಿನ್ ಮತ್ತು ಅವರ ಸಹಚರರು ಸಾವನ್ನಪ್ಪಿದ್ದಾರೆ. ಈ ಘಟನೆ ರಷ್ಯಾದ ರಕ್ಷಣಾ ವ್ಯವಸ್ಥೆಯ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನ ಎಬ್ಬಿಸಿದೆ. ಕೊಶ್ಕಿನ್ ಅವರು ತಮ್ಮ ಸಹಚರರೊಂದಿಗೆ ಜೆಕ್ ನಿರ್ಮಿತ ಸಣ್ಣ ವಿಮಾನದಲ್ಲಿ ಮಾಸ್ಕೋ ಪ್ರದೇಶದ ಮೇಲೆ ಹಾರಾಟ ನಡೆಸ್ತಾ ಇದ್ರು. ಅವರ ವಿಮಾನ ಕೊಲೊಂನ ಪ್ರದೇಶದ ಬಳಿ ಪತನಗೊಂಡಿದೆ. ಈ ಪ್ರದೇಶವು ಸೂಕ್ಷ್ಮ ಕ್ಷಿಪಣಿ ತಯಾರಿಕಾ ಕೇಂದ್ರಗಳಿಗೆ ಸಮೀಪದಲ್ಲಿದ್ದು ಭದ್ರತೆ ಬಹಳ ಕಠಿಣವಾಗಿದೆ. ವಿಶ್ಲೇಷಕರ ಪ್ರಕಾರ ವಿಮಾನವನ್ನ ರಷ್ಯಾದ ಟಾರ್ ವಾಯು ರಕ್ಷಣಾ ವ್ಯವಸ್ಥೆ ಗುರಿಯಾಗಿಸಿಕೊಂಡು ಹೊಡೆದಿರುವ ಸಾಧ್ಯತೆ ಇದೆ ಎಂದು ಹೇಳಿದ್ದಾರೆ. ಇನ್ನು ಇದರ ಜೊತೆಗೆ ಮಧ್ಯಪ್ರಾಚ್ಯದಲ್ಲಿ ಉಲ್ಬಣಗೊಳ್ತಾ ಇರುವ ಇರಾನ್ ಸಂಘರ್ಷದ ಬಗ್ಗೆ ಜೆಲೆನ್ಸ್ಕಿ ಕಳವಳ ವ್ಯಕ್ತಪಡಿಸಿದ್ದಾರೆ. ಅಮೆರಿಕ ತನ್ನ ಗಮನವನ್ನ ಅಲ್ಲಿ ಕೇಂದ್ರೀಕರಿಸಿದ್ರೆ ಉಕ್ರೇನ್ ಯುದ್ಧದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ ಎಂದು ಅವರು ಹೇಳಿದ್ದಾರೆ. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ದೀರ್ಘಕಾಲದ ಯುದ್ಧವನ್ನ ಬಯಸಬಹುದು ಎಂದು ಅವರು ಎಚ್ಚರಿಕೆಯನ್ನ ನೀಡಿದ್ದಾರೆ.